ನಾನು ಮಾತಾಡ್ಸಿಲ್ಲ ಅಂದ್ರೆ ಹೇಳತ್ತಾಳೆ. ನಾನ್ ಬಂದ್ರೆ ಇವೆಲ್ಲ ನೋಡ್ತಾರ ಬರ್ತದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತೇನಪ್ಪ ಬೇರೆಲ್ಲ ಕಾಣಿಸ್ಕೊತಾ ಇದ್ದಾರೆ ನನ್ನ ವ್ಲಾಗಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇವತ್ತು ನಾನು ಅಮ್ಮನ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನಗಳೇ ಆಗಿಬಿಟ್ಟಿತ್ತು ಅಮ್ಮನ ಮನೆಗೆ ಹೋಗಿ. ಸೊ ಇವಾಗ ಹೋಗಿದ್ದೀನಿ. ಅಂದರೆ ತಂಗಿ ಕೂಡ ಬಾಣಂತನದಲ್ಲಿ ಇರೋದ್ರಿಂದ ಅವಳು ಕೂಡ ನೋಡ್ದಂಗೆ ಆಗುತ್ತೆ, ಮಗು ಕೂಡ ನೋಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗಿದ್ದೆ ಇವತ್ತು. ಸೊ ನಮ್ಮ ಮನೆಯವರೇ ಅಮ್ಮನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಅವರು ಕೂಡ ಕೆಲಸಕ್ಕೆ ಹೋಗಿದ್ದಾರೆ. ಆ ನಂತರ ಕೆಲಸ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬರ್ತಾರೆ ಅವರು ಕೂಡ. ಸೊ ಹಾಗೆ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಾನು ಮಾತಾಡ್ಸಿಲ್ಲ ಅಂದ್ರೆ ಹೇಳತ್ತಾಳೆ. ನಾನ್ ಬಂದ್ರೆ ಇವೆಲ್ಲ ನೋಡ್ತಾರ ಬರ್ತದೆ. ಇವಾಗ ನಾಷ್ಟ ಕೂಡ ಅಮ್ಮನ ಮನೆಗೆ ಕೂಡ ಹೋಗಿ ಅಲ್ಲೇ ಮುಗಿಸ್ಬಿಟ್ಟು ಆಮೇಲೆ ಪುಟಾಣಿಯನ್ನು ಸ್ವಲ್ಪ ಎಳೆ ಬಿಸಿಲಿಗೆ ಕಾಯಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಬರ್ತಾ ಇದ್ದೀನಿ. ಸೊ ಎಳೆ ಬಿಸಿಲಿಗೆ ಮಕ್ಕಳನ್ನ ಕಾಯಿಸೋದ್ರಿಂದ ಮೂಳೆಗಳು ಗಟ್ಟಿಯಾಗತ್ತೆ, ಜಾಂಡೀಸ್ ಇದ್ದರೆ ಹೋಗುತ್ತೆ. ಸೊ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು, ವಿಟಮಿನ್ ಡಿ ಸಿಗುತ್ತೆ ಇದರಿಂದ. ಹಾಗಾಗಿ ಈ ರೀತಿ ಕಣ್ಣನ್ನು ಮುಚ್ಚೋದು ತೆಗೆಯೋದು ಈ ರೀತಿ ಮಾಡೋದು, ಬಿಡಿಸೋದು, ಆ ರೀತಿ ಮಾಡಿದ್ರೆ ಮಕ್ಕಳಿಗೆ ಕಣ್ಣು ಕೂಡ ತುಂಬ ಶಾರ್ಪ್ ಆಗುತ್ತೆ, ಚುರುಕಾಗುತ್ತೆ. ಮೈ ಮೇಲೆಲ್ಲ ಬಿಸಿಲು ಬಿದ್ದಂಗೆ ಮಗುಗೂ ಕೂಡ ವಿಟಮಿನ್ D3 ಸಿಗುತ್ತೆ ಇದರಿಂದ. ಸೊ ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಎಳೆ ಬಿಸಿಲಲ್ಲಿ ಈ ರೀತಿ ಮಗುವನ್ನು ಸ್ವಲ್ಪ ಹೊತ್ತು ಕಾಯಿಸೋದು ತುಂಬ ಒಳ್ಳೆಯದು. ಅದರಲ್ಲೂ ಆಯಿಲ್ ಮಸಾಜ್ ಮಾಡಿದಾಗಲೂ ಕೂಡ 1-2 ನಿಮಿಷ ಮಗುವನ್ನು ಈ ರೀತಿ ಎಳೆ ಬಿಸಿಲಲ್ಲಿ ಕಾಯಿಸ್ಬೋದು, ತುಂಬಾ ಒಳ್ಳೆಯದು. ಸೊ ಇವಾಗ ಅವ್ರ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ವಿ. ಹಾಗೆಯೇ ಸ್ವಲ್ಪ ಹೊತ್ತು ಹರಟೆ ಓಡಿದ್ವಿ, ಮಗು ಜೊತೆ ಎಲ್ಲ ಆಟ ಆಡಿಕೊಂಡು ನೋಡ್ತಾ ಇದ್ದಂಗೆ ಸಂಜೆ ಕೂಡ ಆಗೇ ಬಿಡ್ತು. ಸೊ ಅಮ್ಮನ ಮನೆಗೆ ಹೋದರೆ ಏನು ಅಂದರೆ ಬೇಗ ಟೈಮ್ ಓಡ್ಬಿಡುತ್ತೆ, ನಿಲ್ಲೋದೇ ಇಲ್ಲ, ಅಷ್ಟು ಬೇಗ ಫಾಸ್ಟ್ ಇರುತ್ತೆ. ಸೊ ಹಾಗೆಯೇ ಸಂಜೆ ಕೂಡ ಸ್ವಲ್ಪ ಕಾಫಿ ಜೊತೆ ಮತ್ತೆ ಒಂದಷ್ಟು ಹರಟೆ ಹೊಡಿತಾ ಇದ್ವಿ. ಏನಂದರೆ ಈ ಪೂರ್ತಿ ಬ್ಲಾಗು ನನ್ನ ತಂಗಿನೇ ಶೂಟ್ ಮಾಡಿರೋದು. ಸೊ ಅವಳು ಕೂಡ ಅವಳ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾಳೆ, ನಾನು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾವಿಬ್ಬರೂ ಕೂಡ ಸೇರಿ ಒಂದು ಕುಕ್ಕಿಂಗ್ ಚಾಲೆಂಜ್ ಕೂಡ ನಾವು ಮಾಡಿದ್ದೀವಿ, ಅದು ಕೂಡ ಮುಂದೆ ವಿಡಿಯೋ ಬರುತ್ತೆ. ಹಾಗೆ ಈವ್ನಿಂಗು ಸ್ವಲ್ಪ ಮ್ಯಾಗಿ ಕೂಡ ಮಾಡಿದ್ವಿ. ಸೊ ಮಕ್ಕಳು ಕೇಳ್ತಿದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿ ಮ್ಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಒಂದು ಚಳಿಗೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡಿ ತಿಂದ್ವಿ. ಆನಂತರ ಅಮ್ಮ ನಾನು ಹೋಗಿದ್ದೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ಲಾಗಿ ಮಸಾಲ ವಡೆ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನನಗೂ ಕೂಡ ತುಂಬ ಇಷ್ಟ, ವಡೆ ಮಾಡ್ಕೊಡಮ್ಮ ಅಂತ ಕೇಳ್ತಾ ಇದ್ದೆ ನಾನು ಯಾವಾಗಲೂ. ಸೊ ಹಾಗಾಗಿ ನಾ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಇವತ್ತು ಮಸಾಲೆ ವಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಅಮ್ಮ. ತುಂಬ ಸಖತ್ತಾಗಿ ಬರುತ್ತೆ, ಗರಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆಲ್ಲ ಏನೋ ಪಾಯಸ ನಾರ್ಮಲಿ ಫಂಕ್ಷನ್ ಇದ್ದಾಗ ಪಾಯಸ ಮಾಡ್ತಾರೆ, ಬಟ್ ಆದರೆ ನಾವೇನೋ ಪಾಯಸ ಮಾಡೋದಿಲ್ಲ, ಹಾಗೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ಎಲ್ಲ ಕೂಡ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಸಬ್ಸಿಗೆ ಸೊಪ್ಪು ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ, ಒಣಗಿದ ಮೆಣಸಿನ್ಕಾಯಿ, ಮಸಾಲೆ ಮತ್ತು ಶುಂಠಿ ಎಲ್ಲವನ್ನು ರುಬ್ಕೊಂಡು ಹಾಕ್ಕೊಂಡಿದ್ದಾರೆ. ಹಾಗೆ ಇವಾಗ ವಡೆ ಬಿಸಿ ವಡೆ ರೆಡಿ ಆಗ್ತಾ ಇದೆ. ತುಂಬ ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು, ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಒಟ್ಟಿನಲ್ಲಿ ನಾವು ಹೋದಾಗ ಅಮ್ಮ ಏನಾದರೂ ಮಾಡಿನೇ ಕಳಿಸೋದು, ಹಾಗೆ ಕಳಿಸಲ್ಲ. ಸೊ ನಾನ್ ವೆಜ್ ತಿನ್ನೋ ಹಾಗಿದ್ದರೆ ನಾನ್ ವೆಜ್ ಮಾಡ್ತಾರೆ. ಸೊ ನಾನ್ ವೆಜ್ ಇಲ್ಲ ಅಂದರೆ ವೆಜ್ಜಲ್ಲೂ ಕೂಡ ಈ ರೀತಿ ಡಿಫ್ರೆಂಟ್ ಐಟಮ್ಸ್ ಏನಾದರೂ ಒಟ್ಟಿನಲ್ಲಿ ಸ್ಪೆಷಲ್ ಮಾಡೇ ಮಾಡ್ತಾರೆ. ಇವತ್ತು ವಡೆ ಜೊತೆ ರಸಮ್ ಮಾಡಿದರು. ರಸಮ್ ಅಂತೂ ಸೂಪರಾಗಿ ಬಂದಿತ್ತು. ರಸಮ್ಮು ವಡೆ ಕೂಡ ಚೆನ್ನಾಗಿತ್ತು. ವಡೆ ಮತ್ತು ಅನ್ನ ರಸಮ್ಮು ಸೂಪರ್ ಕಾಂಬಿನೇಷನ್ನು, ಸಖತ್ತಾಗಿರುತ್ತೆ. ಸೊ ಅನ್ನ ಕೂಡ ಆಗಿದೆ, ರಸಮ್ ಕೂಡ ಆಗಿದೆ. ನಾವು ಕೂಡ ಊಟ ಮಾಡಿಕೊಂಡು ಹೊರಡೋದೊಂದೇ ಬಾಕಿ ಇತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ಲಾಸ್ಟಲ್ಲಿ ಬೇಬಿಗೆ ಮತ್ತೆ ಬಾಯ್ ಹೇಳಿಬಿಟ್ಟು ಪುಟಾಣಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಾಯ್ ಹೇಳ್ತಾ ಇದ್ದೆ. ಸೊ ಸಾನ್ವಿ ಕೂಡ ಎಲ್ರಿಗೂ ಮುತ್ತು ಕೊಟ್ಕೊಂಡು ಎಲ್ರಿಗೂ ಕೂಡ ಬಾಯ್ ಹೇಳ್ತಾ ಇದ್ಲು.
ಒಟ್ಟಿನಲ್ಲಿ ಫ್ರೆಂಡ್ಸ್ ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು. ಅಮ್ಮನ ಜೊತೆ, ತಂಗಿ ಜೊತೆ, ಪಾಪು ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿಯಾಯಿತು. ಸೊ ಯಾವಾಗಲೂ ಮನೇಲೇ ಇದ್ದು ಮನೆ ಕೆಲಸನೇ ಮತ್ತು ಆ ಮಗು ಸ್ಕೂಲಿಂದ ಕರ್ಕೊಂಬ ಅದೇ ಆಗ್ಬಿಟ್ಟಿರ್ತಿತ್ತು. ಬಟ್ ಇವತ್ತು ಒಂದಿನ ದಿನ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ದಕ್ಕೆ ಸ್ವಲ್ಪ ಮೈಂಡ್ ಫ್ರೆಶ್ ಆದಂಗೆ ಕೂಡ ಅನ್ನಿಸ್ತು. ಹಾಗೆ ಜೊತೆಗೆ ನಾನು ನನ್ನ ತಂಗಿ ಇಬ್ಬರು ಕೂಡ ಸೇರಿ ವ್ಲಾಗ್ಸ್ ಕೂಡ ಅಂದರೆ ಚಾಲೆಂಜ್ಗಳು ಕೂಡ ನಾವು ಮಾಡಿದ್ದೀವಿ. ಆ ಒಂದು ವಿಡಿಯೋಗಳನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು. ಇವಾಗ ನಾವು ಕೂಡ ಮನೆಗೆ ಹೊರಡೋ ಟೈಮ್ ಬಂತು. ಸೊ ಅಂದರೆ ಅಲ್ಲೇ ಇರೋಣ ಅಂತ ಹೇಳಿದ್ರು ಕೂಡ ಸ್ವಲ್ಪ ಚಿಕ್ಕದು ಮನೆ, ಇವಾಗ ಅಮ್ಮ ಮನೆ ಮಾಡಿರೋದು. ಮುಂಚೆ ಇತ್ತಲ್ಲ ಅಷ್ಟು ದೊಡ್ಡದಾಗಿಲ್ಲ. ಬಟ್ ಆ ಒಂದು ಟೈಮಲ್ಲಿ ಮನೆ ಸಿಕ್ಕೋದೇ ತುಂಬ ಕಷ್ಟ ಆಗಿಬಿಟ್ಟಿತ್ತು ಅವರಿಗೆ, ಮನೆ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅರ್ಜೆಂಟಾಗಿ ಮಾಡ್ಕೊಂಡಿದ್ದು ಮನೆ ಇದು. ಸೊ ಇವಾಗ ನಾವು ಕೂಡ ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಿಮ್ಗೆ ಎಲ್ರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಐ ಥಿಂಕ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಲವ್ ಯು ಆಲ್. ಬಾಯ್ ಬಾಯ್. ಸಾನಿ ಕೂಡ ಬಾಯ್ ಹೇಳ್ತಾಳೆ. ಬಾಯ್ ಬಾಯ್.